ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವ್ಲಾಗೆ ಸ್ಟಾರ್ಟ್ ಮಾಡಿಲ್ಲ ಗೈಸ್. ಇಲ್ಲಿ ನೋಡಿ ಫುಲ್ಲು ನೇಚರ್ ಒಳಗಿದ್ದೀವಿ. ಸುಮ್ಮನೆ ನಿಮಗೆ ತೋರಿಸೋದು, ನಾವು ಇದೆ ಆದರೂ ನಿಮಗೆ ತೋರಿಸ್ತೀವಿ. ನೋಡಿ ನೇಚರ್ ಒಳಗಿದ್ದೀವಿ. ಬಾಯ್ಸ್ ನೋಡಿ, ಇದ್ಯಾವುದು ಇದು ಕ್ಯಾಮ್ರಾಗೆ ಅಡ್ಡ ಬಂದಿರುತ್ತೆ. ಕೈ ಅಡ್ಡ ಬಂದಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ವೈಡ್ ಅಂಗಲ್ ಹಾಕ್ದಾಗ ಇಲ್ಲಿ ನೋಡಿ ಮಿಸ್ಟರ್ ದೃಷ್ಟಿ, ಮಿಸ್ಟರ್ ಶಶ್. ಅವನಿಗೇನು ಹೇಳಲೇ ಇಲ್ಲ. ಮಿಸ್ಟರ್ ಇಷ್ಟಾರ್ತು ಗೈಸ್. ಸಂಸೆಲಿದ್ದೀವಿ ಇವತ್ತು. ದೂರ ಹೊಟ್ಟಿದ್ವಿ. ಇದು ನೇತ್ರಾವತಿ ಟ್ರೆಕ್ಕಿಂಗು. ಸಿಗೋಣ, ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳಿ ಬಂದಿದ್ದು. ಸಿಗ್ತೀವಿ ಗೈಸ್. ಫುಲ್ ರೆಡಿ ನೋಡಿ. ನೋಡಿ ಸಂಸನೆ ಇನ್ನೇನು 2 ಕಿಲೋಮೀಟ್ರ್ ಅಲ್ವಾ. ಇದೇ ತಂದಿಲ್ಲ ಗೈಸ್, ಏನು ಹೇಳಿ, ಟ್ರೆಕ್ಕಿಂಗ್ ಶೂನೇ ತಂದಿಲ್ಲ. ಕಾರಲ್ಲಿ ಯಾವುದೋ ಒಂದಿತ್ತು, ಹಾಕೊಂಡ್ಬಿಟ್ಟೆ. ನಾವು ಗೋಯಿಂಗ್ ಫುಲ್ಲು. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ, ಇನ್ನೇನು ಕಾಣಿಸ್ತಾ ಇರ್ತಾರೆ. ನೋಡಿ ಟೈಮ್ ಎಷ್ಟಾಯಿತು ಅವನ ಹತ್ರ? ಟೈಮ್ 7:47 ಆಗಿದೆ. ಕುದುರೆಮುಖ ಹೋಗೋ ರೋಡು ಇದು, ಕಳಸ ಹೋಗೋ. ಯಾ ಲೆಟ್ಸ್ ಸಿ. QTF ಇದ್ಯಾವುದು QTF? ಹೇಳ್ತಿರಲ್ಲ, ಫುಲ್ ಜೀಪಲ್ಲಿ ಹೊರಟಿದ್ದೀವಿ. ಬಾಯ್ಸ್ ಎಲ್ಲ ರೆಡಿ, ಎಲ್ಲ ಜೋಶಲ್ಲಿದ್ದಾರೆ. ಹೆಂಗಿರ್ತಾರೆ ನೋಡ್ಬೇಕಿನ್ನು. ಇಳಿಬೇಕಾದ್ರೆ ಹೆಂಗಿರ್ತಾರೆ ನೋಡ್ಬೇಕು. ಇಳಿಬೇಕಾದ್ರೆ ನೋಡೋದ. ಗೈಸ್, ಇದು ಸಂಸೆ, ಅದೇ ಕಳಸ ರೋಡು. ಇದು ಸಂಸೆ ದಿಡುಪೆ ರೋಡ್. ಆಫ್ ರೋಡ್ ಹೋಗ್ತೀವಿ ಬೈಕಲ್ಲಾದರೆ, ಆ ರೋಡ್ ಇದು. ಇಲ್ಲಿ ಹೋಗ್ತಾ ಇದ್ದೀವಿ. ಎಂಥ ವಾಲಿಬಾಲ್ ಕೋರ್ಟ್ ನೋಡಿ. ಆಹಾ, ವಾರೇ ವಾ ಚಂದ್ರು. ಇಲ್ಲಿ ಆಡಬೇಕು ವಾಲಿಬಾಲ್ನ, ಆಡಿದರೆ. ಇಲ್ಲೂ ಟೀ ಎಸ್ಟೇಟ್ ಇದೆ ಯಾವುದು. ಇನ್ನೂ ಹೋಗ್ತಾ ಇದ್ದೀವಿ, ಒಂದು 2 ಕಿಲೋಮೀಟರ್ ಬಂದಿದ್ದೀವಿ. ದಿಡುಪೆ ರೋಡ್ ಅದು ಕಣೋ, ದಿಡುಪೆ ನೇತ್ರಾವತಿ ಬೇಸ್ ಕ್ಯಾಂಪ್. ಇಂಟರ್ನ್ಯಾಷನಲ್ ಹೈವೇಗೆ ಬಂದಿದ್ದೀವಿ ಈಗ. ಮೂಕ್ಲಾರೆ ಡ್ರೈವಲ್ಲಿ ಹೋಗ್ತಿದ್ದೀವಿ. ವಿಡಿಯೋ ಮಾಡ್ತಿದ್ಯಲ್ಲ, ಮಾಡು. ಯಬ್ಬ ಸೈಕ್ ಅನ್ಕೊಳ್ಳಿ. ಏನು ರೋಡ್ ಇಲ್ಲಿ, ಇಂಟರ್ನ್ಯಾಷನಲ್ ಹೈವೇ. ಅಯ್ಯಪ್ಪ, ಎಲ್ಲ ಇಲ್ಲೇ ಹೋಯ್ತು. ನಂಗೆ ಆಗಲ್ಲ, ಸೊಂಟ ಎಲ್ಲ ನಾವು ಬಂದೋಯ್ತು. ಊಟಾಗೋಗ್ಬಿಟ್ಟಿದ್ದೀವಿ, ಆಯ್ತಾ ಇಲ್ಲ ನನ್ನ ಕೈಲಿ. ನೋಡಿ ರೋಡ್ ಕಂಡೀಷನ್ ನೋಡಿ, ಎಂಥದ್ದು ಇದು ಖುಷಿ. ನೋಡಿ ರೋಡ್ ಕಂಡೀಷನ್ ನೋಡಿ ಯಾವ ಥರ ಇದೆ. ಫುಲ್ಲು ಊಷ್ಟು ಅಣ್ಣ. ನೋಡಿ ಇಲ್ಲಿ ಇದರಲ್ಲಿ ಜೀಪಲ್ಲಿ ಬಂದ್ಬಿಟ್ರೆ ಕೇಳಬೇಕಾ, ಬೈಕ್ ತರಬೇಕಿತ್ತು. ಬಟ್ ಇರಲಿ, ಮಿಸ್ ಮಾಡ್ಕೊತಿದ್ದೀನಿ. ಇರಲಿ ನೆಕ್ಸ್ಟ್ ಟೈಮ್ ನೋಡೋಣ. ರಿವರ್ಸ್ ನಿಮ್ಮ ಗಾಡಿ ಮುಂದೆ ಹೊಡಿಯೋಕ್ಕೆ ಬರುತ್ತೆ ಇಲ್ವೋ ಗೊತ್ತಿಲ್ಲ, ರಿವರ್ಸ್ ಹೊಡಿಯೋದು ಗೊತ್ತಿರ್ಬೇಕು ಮಾತ್ರ. ಏನು ಕ್ರೇಜಿ ಅಂದ್ರೆ, ಎಷ್ಟು ಒಂದು ಗಾಡಿ ಬಂದರೆ ಫುಲ್ ರಿವರ್ಸೇ. ಹಿಂದೆ ಯಾರು ಹೋಗೋದೇ ಇಲ್ಲ. ಇಲ್ಲಿ ನೋಡಿ, ಹಿಂಗೆ ರಿವರ್ಸ್ ಹೊಡಿಯೋ ಜಾಗ ಇದ್ದಲ್ಲಿ ರಿವರ್ಸ್ ಹೊಡಿಯೋದು, ಹೋಗೋದು. ಇದೇ ಮಜಾ ಐತೆ ಟ್ರೆಕ್ಕಿಂಗ್. ಏನಕ್ಕೆ ಹೋಗೋದು? ಇಲ್ಲೇ ಫುಲ್ ಕ್ರೇಜಿ ಇದೆ ಮಾತ್ರ. ಸೈಕ್ ನೋಡಿ, ವೆದರ್ ಮಾತ್ರ ಫುಲ್ ಕ್ರೇಜಿ ಆಯಿತು. ಬಟ್ ಒಳ್ಳೆ ಮಜಾ ಇದೆ. ಸೊಂಟ ಕಟ್ಟಿ ಇರಬೇಕು, ಸೊಂಟ ಕಟ್ಟಿ ಇಲ್ದಿರೋರು ಬರೋಕ್ಕೆ ಹೋಗ್ಬೇಡಿ. ಲೆಟ್ಸ್ ಸಿ. ಇಲ್ಲಿ ತನಕ ಇಲ್ಲಿ ಹೋಟೆಲ್ ಇದೆ. ಇಲ್ಲಿಗೆ ಬಿಡ್ತಾರೆ ಜೀಪು. ಇಲ್ಲಿಂದ ವಾಕೆ ಮಾಡಬೇಕು ಫುಲ್ಲು. ನನ್ನ ನೋಡಿ ಇಲ್ಲಿ ಶೂ ಯಾವುದು ಇಲ್ಲ ಅಂತ ಕಾರಲ್ಲಿ ಇದ್ದಿದ್ದು ಹಾಕೊಂಬಂದೆ. ಅಣ್ಣಂದು ಬಿಡಿ, ಅಣ್ಣ ಕ್ರೇಜಿ ಫುಲ್ಲು. ಮನೆ ಫಾಸ್ಟ್ ಓಕೆ. ದೃಷ್ಟಿ ಸ್ವಲ್ಪ ಫಾಸ್ಟಾಗಿ ನೋಡಿ. ಆಗಿಲ್ಲ ಅಂದರೆ ಬ್ಯಾಕ್ ಕೊಡು. ನೋಡಿ ಸ್ಟಾರ್ಟ್ ಆಗಿದೆ. ಈ ಟೈಮ್ ಎಷ್ಟು? ಟೈಮ್ ನೋಡು ಎಷ್ಟು. ತೋರ್ಸು ನೋಡಿ. 8:29 ಹೋಗ್ತಾ ಇದ್ದೀವಿ. ಏನು ಅದ್ರ ಬಾಯ್ಸ್ ಬಂದ್ವಿ ಫಾರೆಸ್ಟ್ ಆಫೀಸ್ ಹತ್ರ ಅನಿಸುತ್ತೆ. ಬಂದಿದ್ದೀವಿ ಫಾರೆಸ್ಟ್ ಆಫೀಸ್ ಹತ್ರ. ಇದೆ ಫಾರೆಸ್ಟ್ ಆಫೀಸು. 1 ಕಿಲೋಮೀಟರ್ ಬಂದಿರ್ಬೋದೇನೋ. ಇಲ್ಲೇ ಇದ್ದೀವಿ, ಸಿಗ್ತೀವಿ ಮುಂದೆ. ಈ ಥರ ಪೇಪರ್ ಫಿಲ್ ಮಾಡ್ಕೊಂಬರ್ಬೇಕು. ಇಲ್ಲಿಗೆ ಕೊಡ್ಬೇಕು ಚೆಕ್ ಪೋಸ್ಟಲ್ಲಿ. ದಿಸ್ ಪೇಪರ್ ನಂಬರ್ ಎಲ್ಲ ಬ್ಲರ್ ಮಾಡಬೇಕು.
ಗೈಸ್ ನೋಡಿ ಇಲ್ಲಿಂದ ಬಂದಿದ್ದು. ಏನು ನಿಮ್ಮ ಹೆಸರು? ಹಾಂ, ಓಕೆ. ಮತ್ತೆ 5 ಕಿಲೋಮೀಟರ್ ಹೋಗಲಿಕ್ಕೆ 5 ಕಿಲೋಮೀಟರ್ ಬರಲಿಕ್ಕೆ ಓಕೆ, ಒಟ್ಟು 10 ಕಿಲೋಮೀಟರ್. ಸರಿ. 4 ಯಾವ ಭಾಷೆ ಮಾತಾಡ್ತೀರಾ? ನಮಗೆ ಕನ್ನಡ, ತಮಿಳು, ತೆಲುಗು ಎಲ್ಲ ಬರ್ತದೆ. ಅದಕ್ಕೆ ನಾನು ಓಕೆ. ಹೌದಾ? ಹಂಗೆ ಜರ್ನಿ ಮಾಡೋಣ. ಕೆಲವು ಕಡೆ ಸ್ಲಿಪ್ ಆಗ್ತದೆ, ಜಾರ್ತದೆ. ಓಕೆ, ಅಂತ ಸೇಫ್ಟಿ ನಾವು ನೋಡ್ಕೊಳ್ಳಿ. ಸರಿ. ಹಾಂ, ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ನನ್ನ ಕೇಳ್ತೀವಿ. ಹಾಂ, ಓಕೆನಾ? ಹೋಗೋಣ. ಓಕೆ. ಒಳ್ಳೆ ನಮ್ಮ ಗೈಡ್ ಸಿಕ್ಕಿದ್ದಾರೆ. ಅಣ್ಣ ಎಲ್ಲಿ? ಹಾಂ, ಇಲ್ಲಿ. ನಮ್ಮ ಗೈಡ್ ಟ್ರೆಕ್ಕಿಂಗ್ ಬಂದಿದ್ದಾರೆ. ಗೈಸ್ ಹೊರಟ್ವಿ ನೋಡಿ. ಬನ್ನಿ ಒಂದು ಇಲ್ಲಿ ನೋಡಿ ಬಂದ್ಬಿಟ್ಟು ಒಂದೇ ಸಲ ಹೋಗ್ತಾ ಇದ್ದೀವಿ. ಹಾಂ, ಹತ್ತೋದು ಇಳಿಯೋದು ಕಷ್ಟ. ಹತ್ಬೋದು, ಇಳಿಯೋದು ಕಷ್ಟ. ಹೌದು. ಯೋ ಬಾಯ್ಸ್ ಎಲ್ಲ ರೆಡಿ ಆದರು ಅಲ್ವಾ? ಮುಂದೆ ಹೋಗಿ ನೋಡೋಣ. ಏಯ್, ನನ್ನನ್ನು ತೋರಿಸೋ ಒಂದ್ಸತಿ, ನಾನು ಹೆಂಗಿದ್ದೀನಿ ಅಂತ. ಫುಲ್ಲು ನಾನು ನೋಡಿ, ಫುಲ್ಲು ವೈಟ್ ಶೂ ಹಾಕೊಂಡಿದ್ದೀನಿ, ಜಾಕೆಟು, ಟಿ ಶರ್ಟು. ಅದೇ ನಮ್ದು ಓಲ್ಡ್ ಈಸ್ ಗೋಲ್ಡ್ ರೈನ್ ಪ್ಯಾಂಟು. ಅಣ್ಣ ಇದೆಯಾ ಫುಟ್ಬಾಲ್ ಶೂ ಹಾಕೊಂಬಂದವನೆ. ಅಣ್ಣ ಗಾಡಿ ಓಡಿಸೋ ಶೂ ಹಾಕೊಂಬಂದಾನೆ. ಅಣ್ಣಂಗೆ ಇದು ಒಂಥರ ಆಲ್ರೌಂಡ್ರು ಈ ಅಣ್ಣಂದು. ನಮ್ದು ನೋಡಿ ಕ್ರೇಜಿ ಬೇಕಾ ಬಂದು. ಹಾಂ ಗೈಸ್, ಕೋಲ್ ಬಾಡಿಗೆಗೆ 20 ರೂಪಾಯಿ ಕೊಡ್ತಾರೆ, ಬಂದು ವಾಪಸ್ ಕೊಡಬೇಕು. ಮಸ್ತಾಗಿದೆ ಕೋಲು, ಗಟ್ಟಿ ಇದೆ, ತೊಗೊಬೋದು. ಹತ್ತಕ್ಕಾಗಿಲ್ಲ ಅಂದರೆ ಇಲ್ಲ. ಏನು? ಹಾಯ್ ಬ್ರೋ. ಎಲ್ಲಿಂದ? ವೇರ್ ಆರ್ ಯು ಫ್ರಮ್ ಗೈಸ್? ಕೇರಳ. ಫ್ರಮ್ ಕೇರಳ ವೇರ್? ಪಾಲಕ್ಕಾಡ್. ನೈಸ್. ಹಾಂ, ಇಲ್ಲ ಲೋಕಲ್ ಹಿಯರ್ ಓನ್ಲಿ. ಯಾ, ಇದೆ ನನ್ನ ಹತ್ರನೂ. ಹಾಂ, ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಜೋರಾಗಿ ಬಂದರೆ ಹಾಕ್ತೀನಿ ಅಷ್ಟೇ. ಇದೆ ಸ್ಟಾರ್ಟಿಂಗ್ ಪಾಯಿಂಟ್. ಹತ್ತಕ್ಕಿನ್ನೇನು, ಇನ್ನೂ ಕಾಲ್ನಡಿಗೆ. ನೀವು ನಿಧಾನ ಬನ್ನಿ ಅಣ್ಣ, ತಲೆ ಕೆಡ್ಸ್ಕೊಬೇಡಿ. ಹಾಂ, ಹಾಗಾದ್ರೆ ಓಕೆ. ಯಾ ಗೈಸ್, ಇನ್ನೂ ಮುಂದೆ ಏನು ಕಾಣಿಸಲ್ಲ ನಿಮಗೆ. ಏನಾದ್ರು ವ್ಯೂ ಥರ ಏನಾದ್ರು ಸಿಕ್ಕಿದ್ರೆ ರಪ್ ಅಂತ ಫೋನ್ ತೆಗೆದು ತೋರಿಸ್ತೀನಿ. ಇದು ನೋಡಿ ಕಾಲ್ನರಿ, ಫುಲ್ಲು ಕ್ರೇಜಿ ಕಾಲ್ದಾರಿ. 5+5 ಅಣ್ಣ ಹೇಳಿದಾರಲ್ವ, ಅದೇ ಹಾಕಿರ್ತೀನಿ ಅಷ್ಟೇ. ಸೀಸನ್ ಗೈಸ್, ಜಸ್ಟ್ 10 ಮಿನಿಟಿಗೆ ಅಲ್ಲಿಂದ 10 ಇಲ್ಲ, ಒಂದು 5 ಮಿನಿಟ್ಸಿಗೆ ಏನೋ ಒಂದು ಪಾಯಿಂಟ್ ಸಿಕ್ತು. ವಾಟರ್ ಸೋರ್ಸ್ ಇದೆ, ಗೇಟ್ ಇದೆ. ಏನಿದು? ಯುನೆಸ್ಕೋ ನ್ಯಾಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಮುಂದಿನ ನೆಟ್ವರ್ಕ್ 450 ಮೀಟರ್ಸ್. ನೀರು ಸಿಗುತ್ತಿಲ್ಲಿ. ನೆಕ್ಸ್ಟ್ ವಾಟರ್ ಪಾಯಿಂಟ್ 1 ಕಿಲೋಮೀಟರು. ಡಿಸ್ಟೆನ್ಸ್ ಟು ಟ್ರ್ಯಾಕ್ 4 ಕಿಲೋಮೀಟರ್ಸ್. 1 ಕಿಲೋಮೀಟರ್ ಬಂದಿದ್ದೀವಿ. ನೀರು ಗಲೀಜು ಮಾಡಬೇಡಿ. ಬಂದರೆ ಬಾಟ್ಲಿಗೆ ಸುಮ್ಮನೆ ಕ್ಲೀನಾಗಿ ತುಂಬ್ಕೊಳ್ಳಿ, ಹೋಗಿ ಅದರೊಳಗೆ ಇಳಿಯೋದು, ಕಾಲೆಲ್ಲ ಹಾಕೋದು ಹೋಗ್ಬೇಡಿ. ಎಸ್, ಮುಂದೆ ಸಿಗ್ತೀವಿ ಮತ್ತೆ. ಫಸ್ಟ್ ವಾಟರ್ ಸೋರ್ಸು ಒಂದು 10 ಮಿನಿಟ್ಸ್ ವಾಕಿಗೆ ಬಂದಿದ್ದೀವಿ ನೋಡಿ. ಫುಲ್ ಎಲ್ಲ ಇದ್ದಾರೆ ಬಾಯ್ಸ್. ಬ್ರೋ ಇಸ್ ಫ್ರಮ್ ಎರ್ನಾಕುಲಂ. ಯೋ, ಹಾಂ, ಓಕೆ. ಫೋಟೋ ಬೇಕಾ? ಫೋಟೋ ಬೇಡ. ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಅನಿಸುತ್ತೆ. ಬಿಟ್ಟರೆ ನೆಕ್ಸ್ಟ್ ನೋಡಿ ಮತ್ತೆ 500 ಮೀಟರ್ಸು, 650 ಮೀಟರ್ಸಲ್ಲಿ ನೀರು. ಇನ್ನು 3.5 ಕಿಲೋಮೀಟರ್ ಫಾರ್ ದಿ ಮೇನ್ ಪಾಯಿಂಟು ಹೋಗ್ತಾಯಿದ್ದೀವಿ. ಬೆಂಕಿ ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಚಂಡಿನೇ ಇನ್ನೇನು, ಫುಲ್ ಬರಬೇಕಾದ್ರೆ ಇನ್ನೇನು ಚಂಡಿನೇ ಹಾಕ್ತೀವಿ. ಥ್ಯಾಂಕ್ ಯು ಬ್ರೋ. ಎಸ್, ಸಿಗ್ತೀವಿ ಮತ್ತೆ ಮುಂದೆ. ಏನು ನೋಡ್ತೀರಿ? ಇಲ್ಲಿ ಏನು ಕಾಣಿಸಲ್ಲ, ಬರೀ ಮಿಸ್ಟು. ಮನೆ ಹತ್ರನೇ ತೋರಿಸ್ತೀನಿ ಮಿಸ್ಟ್ನ ಅಷ್ಟೇ. ಹಾಂ, ವಿಲ್ ಸಿ ಯು ಸೂನ್, ಬಾಯ್. ಇಲ್ಲಿಂದ ಬಂದ್ವಿ. ಯಾವುದೋ ಒಂದು ಚೂರು ಕಾಣ್ತಿದೆ ಗೈಸ್, ಫುಲ್ ಕಾಣಿಸ್ಬಿಟ್ಟಿದ್ರೆ ಸಖತ್ತಾಗಿರೋದು. ಏನು ಕೇಳ್ತಾನೆ ಇಲ್ಲ, ಬರೀ ನೀರಿನ ಸೌಂಡ್ ಕೇಳಿ. ಗೊತ್ತಿಲ್ಲ,
ಇಷ್ಟಿಲ್ಲ ಅಂದ್ರೆ ಹೆಂಗ್ ಕಾಣ್ತಿತ್ತು ಹೇಳಿ. ಸೈಕ್ ಕ್ರೇಜಿ ಕಾಣ್ತಿತ್ತು. ಬಾಯ್ಸ್ ಬಂದರು. ಎಸ್ ಅಣ್ಣ ಬಂದ್ರ ಗೈಡು? ಅಣ್ಣ ನಿಧಾನಕ್ಕೆ ಬನ್ನಿ ನಿಲ್ತೀವಿ. 1.5 ಕಿಲೋಮೀಟರು ನೆಟ್ವರ್ಕು, 300 ಮೀಟರ್ ನೀರು, 3.25 ಕಿಲೋಮೀಟರು. ಇನ್ನು ಟಾಪ್ ಪಾಯಿಂಟು ಫುಲ್ ಕವರ್ಡ್ ಆಯಿತು. ಕವರ್ಡ್ ಅಪ್ ಆಗಿದೆ. ಫಾಗು ನೀರು ಹೋಗ್ತಾ ಇದೆ ನೋಡಿ, ಇಲ್ಲಿ ಹರಿತಾ ಇದೆ ನೀರು ನಿಧಾನಕ್ಕೆ. ಇದೆಲ್ಲೋ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕುಡಿಯೋಕ್ಕೆ ನೀರು ಮಾಡಿರ್ತಾರೆ ಅಷ್ಟೇ. ಹಾಂ, ಸುಮ್ಮನೆ ತೋಟಕ್ಕೆ ನಡ್ಕೊಂಡು ಹೋದಂಗೆ ಆಗ್ತಿದೆ ನೋಡಿ. ಓಪನ್ ಆಗಬೇಕು ಫುಲ್ಲು, ಸಖತ್ತಾಗಿರುತ್ತೆ ನೋಡಿ. ಆಗುತ್ತಲ್ಲ ಅಣ್ಣ? ಆಗ್ಬಿಟ್ರೆ ಸಾಕು. ಇಲ್ಲ ಸುಮ್ಮನೆ ಬಂದಂಗೆ ಆಗುತ್ತೆ. ಓ, ಮೇಲಿಂದ ಕಾಣುತ್ತಾ? ಹೌದಾ, ಸೂಪರ್. ಗೈಸ್ ಹಂಗಾದ್ರೆ ಮೇಲಿಂದ ಇನ್ನೂ 2 ಗುಡ್ಡ ದಾಟ್ಬೇಕನ್ಸುತ್ತೆ. ಬೆಳ್ತಂಗಡಿ, ಧರ್ಮಸ್ಥಳ ಎಲ್ಲ ಕಾಣುತ್ತಂತೆ. ಅದೇ ಹಾಂ, ಆದರೆ ಮಿಸ್ಟ್ ಇರಬಾರ್ದು ಅಷ್ಟೇ. ಡಿಸೆಂಬರಲ್ಲಿ ಬರೋಣ. ಡಿಸೆಂಬರ್ ಜನವರಿ ಟೈಮಲ್ಲಿ ಬಂದರೆ ಒಳ್ಳೇದಲ್ಲ? ಎಸ್ ಗೈಸ್, ಅವಾಗ ಅಲ್ಲ. ಎಸ್ ನೋಡಿ, ಫುಲ್ಲು ಕ್ರೇಜಿ ಬೆಟ್ಟ ಇವಾಗ ಕಾಣ್ತಾ ಇದೆ ಅಲ್ಲ? ಆಗಲಿ ಹಂಗಾರೆ ನೀವು ಹೇಳ್ದಂಗೆ ಆಗಲಿ. ವಿಲ್ಸಿ. ಹಾಂ ನೋಡಿ, ಯಾವುದೋ ವಾಟರ್ ಕ್ರಾಸಿಂಗು. ಮತ್ತೆ ಎಷ್ಟೋ 3ನೇದ 4ನೇದ 3ನೇದು 4ನೇದು ಅನಿಸುತ್ತೆ. ಹ್ಞೂ, ನೇತ್ರಾವತಿ. ಇಲ್ಲ ಇನ್ನೂ ದೊಡ್ಡದು, ಇನ್ನೂ ಮುಂದೆ ಅನಿಸುತ್ತೆ. ಅದು ನೀರು ಕ್ರಾಸ್ ಆಗಬೇಕಾ ಅಂತ ಅಲ್ಲಿ. ಗೈಸ್ ಈಗ 1200 ಮೀಟರ್ಸ್ ನೆಟ್ವರ್ಕಿಗೆ ಇಲ್ಲಿ ನೀರು ಸಿಗುತ್ತೆ. 350 ಮೀಟರ್ಸಲ್ಲಿ ಮತ್ತೆ ನೀರು ಸಿಗುತ್ತೆ. 3 ಕಿಲೋಮೀಟರ್ ಟು ದ ಪೀಕ್. ಸಾರಿ ಬ್ರೋ, ಅಡ್ಡ ಮಾಡಿದ್ದಕ್ಕೆ. ಗಾಡಿ 4x4 ಅಲ್ಲಿ ಹತ್ತಾ ಇದ್ರು, ಅಡ್ಡ ಮಾಡಿಬಿಟ್ಟೆ ಅದಕ್ಕೆ. ಮತ್ತೆ ಮುಂದೆ ಸಿಗ್ತೀವಿ. ಎಸ್, ಸ್ಲೋ ಆಯಿತು ನೋಡಿ. ವಯಸ್ಸೆಲ್ಲ ಬರ್ತಿದ್ದೀವಿ. ಅಣ್ಣ ಗೈಡ್ ನಂಗೆ ಸ್ವಿಚ್ ಮಾಡಿದ್ವಿ ಏನೋ ಗೊತ್ತಿಲ್ಲ. ಮುಂದೆ ಹೋಗಿ ಪಕ್ಕ ನಿಲ್ಲಿಸ್ತೀವಿ. ಅಣ್ಣ ಲಾಸ್ಟ್ ನೀರಲ್ಲಿ ಇರುತ್ತೆ ಹೇಳಿ, ಅಲ್ಲಿ ನಿಲ್ಲೋಣ. ಹೌದಾ? ಓಕೆ ಆಯಿತು. ಓಕೆ ಗೈಸ್, ಲಾಸ್ಟ್ ನೇತ್ರಾವತಿ ನೀರು ಎಲ್ಲಿ ಸಿಗುತ್ತೆ ಅಲ್ಲಿಗೆ ನಿಲ್ಲಿಸ್ತೀವಿ. ಮೊನ್ನೆ ಮುಂದೆ ಎಲ್ಲ ಹೋಗ್ತಾ ಇರು, ವೀಡಿಯೋ ಮಾಡ್ತಿದ್ಯಾ? ಮಾಡಿ ಯಾವುದೋ ಹಿಲ್ಲು ಒಂದು ರೇಂಜ್ ಗುಡ್ಡ ಕಾಣ್ತಿದೆ ಅನಿಸುತ್ತೆ ಅಂದ್ಕೊಳ್ಳಿ, ಆಯಿತಾ? ಓಕೆ, ಇಲ್ಲೆಲ್ಲ ನೋಡಿ, ಅಲ್ಲೊಂದು ಆನೇನೋ. ಹಾಂ, ಕ್ಲಿಯರ್ ಆಗಿದೆ. ಅಲ್ಲೊಂದು ಆನೇನೋ ಇಲ್ಲ ಕಾಡ್ಕೊಂಡನೋ ಏನಾರು ನಿಂತಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಏನೋ ನಿಂತಿಲ್ಲ. ಹೂಕೋಣ, ಹೌದು. ಒಂದು ಫೋಟೋ ಗಿಟ್ಟೋ ಅಲ್ಲ, ವೀಡಿಯೋ ಸ್ಕ್ರೀನ್ಶಾಟ್ ಹೊಡೆದು ಅದಕ್ಕೆ ಕಾಡ್ಕೊಂಡು ಹಾಕೋಣ ತಡಿ. ಕ್ರೇಜಿ ಇರುತ್ತೆ. ಎಸ್ ಗೈಸ್, ಮತ್ತೆ ಮುಂದೆ ಸಿಗ್ತೀವಿ. ಪಾಯಿಂಟ್ 850 ಮೀಟರ್ಸ್ ನೆಟ್ವರ್ಕು, 550 ಮೀಟರ್ಸ್ ವಾಟರು. ಇಲ್ಲೂ ನೀರು ಸಿಗುತ್ತೆ. ಇನ್ನೂ 2650 ಮೀಟರ್ಸು ಫಾರ್ ದಿ ಫುಲ್ ಫುಲ್ ಟಾಪಿಗೆ. ಏನಾದರೂ ವೆದರ್ ಕ್ರೇಜಿ. ನಾನು ಸ್ಟಾಪ್ ಮಾಡಿದ್ದೆ ನೋಡಿ, ಮತ್ತೆ ವ್ಯೂ ಸಿಕ್ತು. ವಾ, ಲೆಟ್ಸ್ ಗೋ. ವಾಟ್ ಅ ವ್ಯೂ ಬ್ರೋ, ವಾಟ್ ಅ ವ್ಯೂ ಮಾತ್ರ. ವಾಟ್ ಅ ವ್ಯೂ. ಹೈಪ್ ಕೊಡಬೇಕಲ್ಲ ಗೈಸ್, ಇಲ್ಲಿ ತನಕ ಹತ್ತು ಬಂದಿದ್ದಕ್ಕಾದ್ರೆ ಹೈಪ್ ಕೊಡಬೇಕಲ್ಲ. ಕ್ಯಾಮ್ರಾಮ್ಯಾನ್ ಇಷ್ಟ ಜೊತೆ ಶರಣ್ 100% ಆಯಿತು ನೋಡಿ ಗೈಸ್. ಎಷ್ಟು ರಿಸ್ಕ್ ತಗೊಂತಾನೆ. ಇದೇ ಗೈಸ್ ನೇತ್ರಾವತಿ. ಇಲ್ಲಿ ಹರಿತಾ ಇದೆ, ಸೌಂಡ್ ಕೇಳ್ತಿರ್ಬೋದು, ಉಜ್ಜ್ ಅಂತ ಕೇಳಿ. ಹಾಂ, ಕೇಳ್ತಾ ಇದೆಯಲ್ಲ, ಅದೇ ನೇತ್ರಾವತಿ ನದಿ ಅನಿಸುತ್ತೆ. ಒಳ್ಳೆ ಫುಲ್ ಫ್ಲೆಡ್ಜಲ್ಲಿ ಹರಿತಾ ಇದೆ ಅನಿಸುತ್ತೆ. ಕ್ರೇಜಿ ಇದೆ. ನಾನು ಶೂ ಬಿಚ್ಚ ದಾಟೋದು, ನನಗೆ ಗೊತ್ತು ಇವರೆಲ್ಲ ಶೂ ಹಾಕ್ಕೊಂಡು ದಾಟ್ತಾರೆ. ಬಡಿಯಾ ಅಣ್ಣಂಗೆ ಉಸಿರೇ ಬರ್ತಿಲ್ಲ. ಒಂದು ಮಾತಾಡ್ತಿಲ್ಲ ಗೈಸ್ ಅಣ್ಣ. ಗೈಸ್ ಇಲ್ಲೆಲ್ಲೋ ಬಂದ್ವಿ ಅನಿಸುತ್ತೆ. ಇದೇ ನೇತ್ರಾವತಿ ಇರಬೇಕು. ಮೀನ್ಸ್ ನೇತ್ರಾವತಿ ಹುಟ್ಟೋ ಜಾಗ. ಐ ಥಿಂಕ್ ದಿಸ್ ಈಸ್ ಇಟ್. ನೋಡೋಣ. ಅಯ್ಯೋ, ಮಕ ಹಾಕ್ಕೊತೀನಿ ನಾನು. ನೋಡಿ ಬಂದ್ವಿ. ಏನು ಕೇಳ್ತಿರಲ್ಲ, ಫುಲ್ ಸೌಂಡ್ ಇರುತ್ತೆ ಅನಿಸುತ್ತೆ. ದಾಟ್ತೀಯಾ? ಲೋ, ಚಂಡಿ ಹಾಕ್ದಂಗೆ ದಾಟ್ಬೇಕು ನಾನು. ಹಿಂಸೆ ಆಗುತ್ತೆ. ಹೋಗಲ್ಲ, ನಾನು ಚಂಡಿ ಆಗಲ್ಲ. ಇರು, ದಾಟ್ಬೇಡ ಬಾಯ್ಸ್. ಬಿದ್ದೆ. ಥೂ, ಯಾರೋ ಇವರೆಲ್ಲ ಲೇ. ಗೈಸ್ ಇದೆ ನೇತ್ರಾವತಿ.
ದಾಟ್ತಾ ಇದ್ದೀನಿ, ಜಾರಿಲ್ಲ ಅಂದರೆ ಆಯಿತು, ಚಂಡಿ ಆಗಬಾರ್ದು ಶೂ, ಅದಕ್ಕೋಸ್ಕರ ನಿಧಾನಕ್ಕೆ ದಾಟ್ತಾ ಇದ್ದೀನಿ ನೋಡಿ. ಈ ಬಂಡೆ ಮೇಲೆಲ್ಲ ಕಾಲಿಟ್ಕೊಂಡು. ಇದೇ ಲಾಸ್ಟಾ? ಓಕೆ ಅಣ್ಣ. ಬಾಯ್ಸ್ ನೀರು ಕುಡಿತೀರಾ? ಬಾಟ್ಲಿದೆ ಗೈಸ್, ಇದೇ ಲಾಸ್ಟ್ ನೀರಿನ ಪಾಯಿಂಟ್ ಇದೆ. ಇನ್ನು 300 ಮೀಟರ್ಸಲ್ಲಿ ನೆಟ್ವರ್ಕ್ ಇದೆ. 1800 ಮೀಟರ್ಸ್ ಸ್ಟಾಪಿಗೆ ಹೋಗೋಕ್ಕೆ. ಫೋಟೋ ಗೀಟೋ ಎಲ್ಲ ತಗೊಬೋದು. ಅಲ್ಲಿ ಬೋರ್ಡ್ ಹೋಗಿ ತೋರಿಸ್ತೀನಿ ನಿಮಗೆ. ಅಣ್ಣ ಅಲ್ಲಿ 1 ನಿಮಿಷ ಬೇಕಾದ್ರೆ ನಿಲ್ಲೋಣ. ಬನ್ನಿ ಬನ್ನಿ ಗಾಯ್ಸ್, ಇಲ್ಲಿ ನೋಡಿ, ಇದೇ ನೇತ್ರಾವತಿ ಉಗಮ ಸ್ಥಾನ. ಕುಡಿಯೋ ನೀರು ಇಲ್ಲೇ ಸಿಗುತ್ತೆ. ನೇತ್ರಾವತಿ ನದಿನೂ ಇದೆ, ಬೋರ್ಡ್ ನೋಡ್ಕೊಂಬಿಡಿ. ತೋರಿಸಿದ್ನಲ್ಲ ಅದೇ ನೇತ್ರಾವತಿ. ಬಾಯ್ಸ್ ನೀರು ಕುಡ್ಕೊಳ್ಳಿ, ಲಾಸ್ಟ್ ಪಾಯಿಂಟ್. ನೀರು ಕುಡಿಯೋದಾದರೆ ಬೇಕಾ? ಬೇಡ ಅಲ್ಲ? ಎಸ್, ನೀರು ಏನು ಬೇಡ ಬಾಯ್ಸ್. ಫುಲ್ಲು ಸ್ಟ್ರಾಂಗ್ ಆಗಿದ್ದೀವಿ. ಬೆಂಕಿ ಬಾಯ್ಸು ರೊಚ್ಚಿಗೆ ಎದ್ದಿದ್ದಾರೆ. ನೋಡೋಣ, ನಿಲ್ಲಿಸಿ. ಇನ್ನು ನೋಡಿ 300 ಮೀಟ್ರಲ್ಲಿ ನೆಟ್ವರ್ಕು. ಡ್ರಿಂಕಿಂಗ್ ವಾಟರ್ ಇದೆ ಲಾಸ್ಟು. ಇನ್ನು 1.25 ಕಿಲೋಮೀಟರ್ ಹೋದರೆ ಫುಲ್ ಪೀಕು. ಎಸ್, ಹಾಂ, ಇನ್ನು ಫುಲ್ ಹತ್ತಕ್ಕೆ ಅಲ್ಲ? ಓಕೆ, ಇನ್ನು ಫುಲ್ ಹತ್ತಕ್ಕೆ ಇರೋದಂತೆ ಗೈಸ್, ಅಣ್ಣ ಹೇಳಿದರು. ಇನ್ನು ಟಾಪಿಕ್ ಹೋಗಿ ಸಿಗ್ತೀವಿ. ಓಕೆ, ಬಾಯ್. ಜೋಶೆಲ್ಲ ಹತ್ತಿದ್ದು ಅಲ್ಲಿಂದ ಅರ್ಧಕ್ಕೆ 200 ಮೀಟ್ರು. ಜ್ಯೂಸೆಲ್ಲ ಇಳ್ದೋಯ್ತು ನೋಡಿ. ಇದು ವ್ಯೂ ನೋಡಿ. ಇನ್ನೆಲ್ಲ ಸ್ಟ್ರೈಟ್ ಅಂತ ಆ್ಯಕ್ಷನ್ ಕ್ಯಾಮ್ರಾ. ಅಯ್ಯೋ ಬ್ಯಾಗಲ್ಲಿದೆ, ಯಾವನು ತೆಗಿತಾನಲ್ಲ. ಅಣ್ಣಂಗೆ ಪಾಪ ಸುಸ್ತು ಮಾಡ್ತಿದ್ದೀವಿ ನಮ್ಮ ಗೈಡಿಗೆ. ದನ ಹೋದಂಗೆ ಹೋಗ್ತಿದ್ದಾರಲ್ಲ ಅಂತ ಅಂದ್ಕೊಂಡಿರ್ತಾರೆ. ಎಸ್, ಎಲ್ಲ ಹತ್ತುತ್ತಾ ಇದ್ದಾರೆ. ಸೀಸನ್ ಮತ್ತೆ ಮುಂದೆ ಸಿಗ್ತೀವಿ. ಅಲ್ಲೆಲ್ಲ ಕಾಡಿಂದ ಬಂದ್ವಿ, ಎಲ್ಲ ಬರ್ತಾ ಇದ್ದಾರೆ. ಹುಡುಗ 18 ಇನ್ನೂ ಜೋಶಲ್ಲಿದ್ದಾನೆ, ಹತ್ತುತ್ತಿದ್ದಾನೆ. ಎಷ್ಟು ವರ್ಷ ಹತ್ತುತ್ತಾನೆ ನೋಡಬೇಕು. ನೋಡಿ ಈಗ ನೋಡಿ, ವ್ಯೂ ನೋಡಿ, ಸೂಪರ್ ಅಲ್ಲ? ಹಾಂ, ಇನ್ಮೇಲೆ ಹೋಗಿ ಸಿಗೋದು, ಇನ್ನಿಲ್ಲೆಲ್ಲೂ ಸಿಗೋಲ್ಲ ನಿಮಗೆ. ಅದಿದೆಯಲ್ಲ, ಅದೇ ಪೀಕು. ಅದು ಅಲ್ಲಿ ಆ ಗುಡ್ಡ ಇದೆ, ಅಲ್ಲೊಂದು. ಆ ಗುಡ್ಡಕ್ಕೆ ಹೋದರೆ ಅಲ್ಲಿಂದ ಕಾಣಿಸುತ್ತೆ. ದಿಸ್ ಇಸ್ ದ ಪೀಕು. ಇದರಿಂದ ಈಗ ಮಿಸ್ಟ್ ಆಯಿತು. ನಮಗೆ ಸ್ವಲ್ಪ ಹೊತ್ತು ಬಿಟ್ಟು ಮಿಸ್ಟು ಹೋದರೆ ಸೂಪರ್ ಆಗುತ್ತೆ. ಅದ್ರ ಪ್ಯಾರಲಲ್ಲಿ ಹೋಗ್ಬೇಕು ಅಲ್ಲಿಗೆ. ಆ ಗುಡ್ಡ ಅದ್ರ ಪ್ಯಾರಲಲ್ಲಿಗಿದೆ. ಹೋಗಿ ಮಿಸ್ಟ್ ಆ ಕಡೆ, ಬೆಟ್ಟ ಈ ಕಡೆ ಕ್ಲಿಯರ್ ಕಾಣುತ್ತೆ. ಎಸ್, ಮೇಲೆ ಹೋಗಿ ಸಿಗ್ತೀನಿ. ಒಂದು ರೇಂಜಿಗೆ ಬಂದಿದ್ದೀವಿ. ಮಿಸ್ಟರ್ ಟ್ರಕಾನಿಕ್ಸ್ ನೋಡಿ ಎಲ್ಲಿದ್ದಾನೆ ಗೊತ್ತಾ? ಅಲ್ಲಿ ಅವನು ಮತ್ತು ಗೈಡ್ ಒಟ್ಟಿಗೆ ಬರ್ತಾರೆ, ನಿಧಾನಕ್ಕೆ ಹತ್ಕೊಂಡು. ಬಟ್ ಯಾ ಬಾಯ್ಸ್ ಆರ್ ಹಿಯರ್. ಎಸ್ ನೋಡಿ ಅಣ್ಣ. ಎಸ್, ಸಿಗ್ತೀವಿ. ಅವ್ನ ಫೋನಲ್ಲಿ ಹಿಡ್ಕೊಂಡು ಮಾಡಿದೆ. ನಂದು ರೈನ್ಕೋಟ್ ಪ್ಯಾಂಟ್ ಒಳಗಿದೆ, ತೆಗಿಯೋದು ಹಾಕೋದು ಹಿಂಸೆ. ಅದಕ್ಕೆ ಗೈಸ್ ನೋಡಿ, ಫುಲ್ ಕ್ರೇಜಿ ವ್ಯೂ ಮಾತ್ರ. ಟೈಮ್ ಎಷ್ಟು ಫೋನ್ ತೋರಿಸ್ಬೇಕಾದ್ರೆ ಅಪ್ಪ ಅಂತ ಲಾಕ್ ಮಾಡಿ. 9:48 ಗೈಸ್. ಏನು ಹೇಳಿ ನಾವು ನೋಡಿ, ಫುಲ್ಲು ಹತ್ತಿದ್ದೀವಿ ಈಗ. ನೋಡಿ, ಫುಲ್ ಹತ್ತಿಲ್ಲ, ಇನ್ನು ಹತ್ತುತ್ತಾ ಇದ್ದೀವಿ ನೋಡಿ. ಗೈಸ್, ಇದೇ ನೇತ್ರಾವತಿ. ಅಣ್ಣ ಫ್ರೇಮ್ ಬರ್ತಿದ್ದಾನೆ. ಆ ಕಡೆ ಸೈಡಿಂದ ಈ ಕಡೆ ಸೈಡಿಂದ ಫುಲ್ ಅದೇ ಆ ಪ್ಯಾರಲಲ್, ಆ ಬೆಟ್ಟ ಕತ್ತಿದ್ರೆ. ಎಸ್, ದಿಸ್ ಈಸ್ ನೇತ್ರಾವತಿ ಗೈಸ್. ಅಂತೂ ಹತ್ಬಿಟ್ಟಿವಿ. ಎಷ್ಟೇ ಮತ್ತಿನ್ನೇನು ನಿನಗೇನು ಅದೆಲ್ಲ ಅಷ್ಟು. ಎಸ್, ಸಿಗ್ತೇವೆ ಮುಂದೆ. ಏಯ್, ಬಂದ್ರೇನು? ನಿಮ್ಗೆ ಕಾಯ್ತಿದ್ದೆ. ನೀರು ಬೇಕಾ? ಓಡಿ ಏಯ್, ಕಮ್ ಸ್ಲೋಲಿ. ಸೈಕು, ನಿಮಗೆ ಕಾಯ್ತಿದ್ದಿದ್ದು ನೋಡಿ. ನೈಸ್. ಯಾ, ಅದೇನಾ? ಪಕ್ಕ. ಓಕೆ, ಇನ್ನೊಂದು 100-150 ಮೀಟರ್ಸು ಫುಲ್ ಫಾಗು. ಇಲ್ಲಿ ಅಲ್ಲಿಂದ ಅಲ್ಲಿಗೆ ಕಾಣ್ತಾ ಇಲ್ಲ. ಓ, ಇಲ್ಲ ಕಾಣ್ತಾ ಇದೆ ಗೈಸ್, ನಂಗೆ ಕನ್ನಡಕದಿಂದ ಕಾಣ್ತಾ ಇಲ್ಲ. ಇನ್ನಂಗೆ ತೋರಿಸಲ್ಲ ನೋಡಿ, ಕ್ಲಿಯರ್ ಆಗುತ್ತೆ. ಹಿಂಗೆ ಬರ್ತಾ ಇದೆ. ಹತ್ತೋಣ, ಬನ್ನಿ ಗೈಸ್. ಬಂದು 1 ಗಂಟೆ ಆಯಿತು. ಭಯಾನಕ ವ್ಯೂ ಇತ್ತು. ಈಗ ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಆ ಕಡೆ ಅಂತೂ ಸಿಗಲಿಲ್ಲ. ಈ ವ್ಯೂ ನೋಡ್ಕೊಂಬಿಡಿ. ಇಷ್ಟೊಂದು ವೀಡಿಯೋ ಮಾಡೋ. ಹಾಂ, ಎಲ್ಲ ಅಡ್ಡ ಉದ್ದ ಎಲ್ಲ. ಈ ಕಡೆ ವ್ಯೂ ಬಂತು ನೋಡಿ. ಆ ಕಡೆ ಅಂತೂ ಬರ್ತಿಲ್ಲ, ಕಾಯ್ತಾ ಕೂತ್ಕೊಂಡಿದ್ದೆ. ಬಂತು, ಇದಾರು ನೋಡ್ಕೊಂಬಿಡಿ. ಇಲ್ಲಿ ಮಸ್ತ್ ಆಯಿತು. ಕ್ರೇಜಿ, ದಾರಿ ಕ್ರೇಜಿ ಇದೆ ಇಲ್ಲಿ.
ಅಣ್ಣನ ಜ್ಯೂಸ್ ಇಳ್ದೋಗಿದೆ. ಏನೋ ಟಿ ಶರ್ಟಲ್ಲಿ ಬರ್ತೀನಿ, ಪ್ಯಾಂಟಲ್ಲಿ ಬರ್ತೀನಿ ಅಂತಿದ್ದ. ಈಗ ಜಾಕೆಟ್ ಹಾಕ್ಕೊಂಡು ಜ್ಯೂಸ್ ಇಳಿತಿದೆ. ಬಾಸ್ ಹೋಗ್ಬಿಟ್ಟವ್ರೆ ಪೂರ್ತಿ. ಇದು ಓಕೆ, ಇದು ಓಕೆ, ಪರವಾಗಿಲ್ಲ. ನನಗೂ ಚಳಿ ಇದೆ ಆದರೂ ಪರವಾಗಿಲ್ಲ, ಓಕೆ. ಅಯ್ಯೋ ಇಲ್ಲಿ ವ್ಯೂ ಬಂದಿತ್ತು ತೋರಿಸೋಣ ಅಂದಷ್ಟು ಹೋಯ್ತು. ರೋಲ್ಡ್ ಹೋಗಿ ಕಳಿಸಿರೋದು ಟ್ಯಾಗ್ ಮಾಡಿರ್ತೀನಿ. ರೋಲ್ಡ್ ಹಾಕಿದ್ದು ಅದೆಲ್ಲ ಕೇಳ್ತಾ ಇರಲ್ಲ ನಿಮಗೆ. ರೋಲ್ಡ್ ಹೋಗಿ ಕಳಿಸಿರೋದು ಕೆಳಗೆ ಹೋಗಿ ಹೇಳ್ತೀನಿ ಬಿಡಿ, ಸಾಯಿಲಿ ಇಲ್ಲಿ ಅಂತ ಹೇಳೋದು. ಏನೂ ಇಲ್ಲ, ವೇಸ್ಟ್, ಫುಲ್ ವೇಸ್ಟು. ಅವನೆಲ್ಲೋ ಅಲ್ಲಿ ಕೆಳಗೆ ಅವ್ನು ನೋಡಿ ಪಾಪ ಚಳಿಲಿ ಆಗ್ತಾ ಇಲ್ಲ. ಹೋಗ್ತಾನೆ ಬಾ. ಇಲ್ಲ ಹೇಳಿ, ಈ ಕಡೆ ಸೈಡಲ್ಲಿ ಹೇಳಿ, ಒಂದು ಸೈಡಲ್ಲಿ. ಫುಲ್ ಚಳಿ ಗೈಸ್ ಮಾತ್ರ. ಎರಡು ಗಂಟೆ ನಿಂತು ಈಗ ಎಲ್ಲಾದರೂ ಅಲ್ಲಿ ಓಪನ್ ಆಗಿಬಿಡ್ಬೇಕು ಮಾತ್ರ. ಕಲ್ಲಲ್ಲೇ ಹೊಡಿತೀನಿ ಈ ಬಿಸ್ಟಿಗೆ. ಈಗ ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್ ಇಳಿಬೇಕಾದ್ರೆ, ಸ್ವಲ್ಪ ಜಾರುತ್ತೆ. ನಮ್ಮ ಶೂನು ಅಂತಂದೆ ಯಾವುದ್ಯಾವುದೋ ಶೂ ಹಾಕೊಂಬಂದೆಲ್ಲ ಇರಲಿ. ಹೋದ ಫುಲ್ ಮಿಸ್ಟು, ಏನೂ ಕಾಣ್ತಿಲ್ಲ. ಅದೇ ಆ ಕಡೆ ಸೈಡ್ ಒಂದು ಮಾತ್ರ ಕಾಣ್ತಾ ಇರೋದು ಅಷ್ಟೇ. ಅಲ್ಲೇ ಒಂದು ಸತಿ ಬರುತ್ತೆ ಹೋಗುತ್ತೆ. ಅಣ್ಣ ನಿಧಾನಕ್ಕೆ ಇಳಿತಿದ್ದಾರೆ. ಬನ್ನಿ ಹೋಗ್ಬಿಡೋಣ. ಉರಿಸ್ತಿದೆ ಅಂದರೆ ಇಲ್ಲಿ ನೋಡಿ, ಒಂದು 20% ಉಳ್ಕೊಂಬಂದಿದ್ದೀವಿ. ಬಂದೆ ಇಲ್ಲಿ ನೋಡಿ, 20% ಇಳಿದು ಬಂದಿದ್ದೀವಿ. ಇಲ್ಲಿ ನೋಡಿ ಇವಾಗ ಕ್ಲಿಯರ್ ಆಗ್ತಾ ಇರೋದು. ಎಂಥ ಉರ್ಸುತ್ತೆ ಗುರು. 1-2 ಗಂಟೆ ಕೂದಿತೀವಿ ಮೇಲ್ಗಡೆ, ಒಂಚೂರು ನಿಂತಿಲ್ಲ ನೋಡಿ. ಅಲ್ಲಿ ಮಿಸ್ಟಿದೆ, ಅಲ್ಲಿ ಅವ್ರಿಗೆ ಕಾಣ್ತಿರಲ್ಲ, ಇಲ್ಲಿ ನಮಗೆ ಕಾಣ್ತಾ ಇದೆ ನೋಡಿ. ಸಿಟ್ಟು ಬ್ರೋ ಮಾತ್ರ. ಇರಲಿ, ಬಟ್ ಇದನ್ನೇ ನೋಡ್ಕೊಳ್ಳಿ. ನೆಕ್ಸ್ಟ್ ಯಾವಾಗಾದರೂ ಫುಲ್ ಪೀಸಾಗಿ ತೋರಿಸ್ಬಿಡ್ತೀನಿ. ಓಕೆ, ಹುಡುಕ್ತವ್ರೆ ಬಾಯ್ಸು, ಗೀಗಲ್ಸು ಎಲ್ಲ ಫೋಟೋಗೋಸ್ಕರ. ಹಿಂದೆ ಒಂಚೂರು ಕ್ಲಿಯರ್ ಆದಂಗೆ ಆಗಿದೆ. ಇದು ಮಾತ್ರ ಕ್ಲಿಯರ್. ಲೋ ನೋಡಿ ಗೈಸ್, ಕ್ಲಿಯರ್ ಆಯಿತು ನೋಡಿ ಗೈಸ್. ಯಾವ ಥರ ಉರ್ಸೋದಂದರೆ ಇದು ಅಲ್ಲ, ಉರ್ಸೋದಂದರೆ ಸಾಲಿ ಬಿಡಿ. ನಾನು ನಮ್ಮ ಕಳ್ಸೋರಲ್ಲ ಅದನ್ನೇ ಹಾಕ್ತೀನಿ. ಎಲ್ಲ ಫೋನಲ್ಲಿ ವ್ಲಾಗ್ ಮಾಡಿ ಯಾವ್ದು ಎಲ್ಲೆಲ್ಲಿ ವೀಡಿಯೋ ಹೋಗ್ತವೆ ಅಂತ ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ. ಇದರಲ್ಲಿ ವೈಡ್ ಆ್ಯಂಗಲ್ ಸಕರಾಗಿ ಬರುತ್ತೆ ನೋಡಿ. ಬಾಯ್ಸ್ ಎಲ್ಲ ಫುಲ್ ಚಂಡಿ, ಏನೂ ಉಳ್ದಿಲ್ಲ. ಎಲ್ಲ ಪೂರ್ತಿ ಚಂಡಿಯಾಗಿ ಹೋಗಿದ್ದೀವಿ. ಬಂದ್ರೆ ಬಾಯ್ಸ್ ಎಲ್ಲ ಫ್ರೇಮಲ್ಲಿ ಯಾಬ್ರು ನೋಡಿ ಅಷ್ಟೇ. ಒಟ್ಟು ಇನ್ನೇನು ಟೈಮ್ ಎಷ್ಟಾಯ್ತು? ಟೈಮ್ 12 1 ಕಣೋ. ಇನ್ನು ಸೀದಾ ಕೆಳಗಡೆನೇ ಹೋಗಲ್ಲ. ಅಲ್ಲಿ ನೇತ್ರಾವತಿ ಜನ್ಮಸ್ಥಳದ ಹತ್ರ ಒಂದ್ಸತಿ ಸಿಗ್ತೀನಿ ನಿಮಗೆ. ನಮ್ಮ ಅಣ್ಣ ಅಲ್ಲಿ ಕೂತವ್ರೆ ಗೈಡು, ಅಲ್ಲಿ ಹೋಗ್ತಿದ್ದಾರೆ ನಿಧಾನಕ್ಕೆ. ಕೆಳಗೆ ಸಿಗ್ತೀವಿ ಗೈಸ್, ಬಾಯ್. ಇಲ್ಲಿ ನೋಡಿ ಇನ್ನೂ ಬರ್ತಾ ಇದ್ದಾರೆ ಜನ ಎಲ್ಲ. ಇನ್ನೂ ತುಂಬ ಜನ ಬರ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಬರ್ತಾ ಇದ್ದಾರೆ. ಇಲ್ಲ ಎಲ್ಲ ಹೋಗ್ತಾ ಇದ್ದಾರೆ, ಯಾರು ಬರ್ತಿಲ್ಲ. ಸಿ ಯು, ಬಾಯ್. ನೋಡಿ ನದಿ ಎದುರ ಹತ್ರ ಬಂದ್ವಿ ವಾಪಸ್ಸು. ಮಿಸ್ಟರ್ ಶಶಾಂಕ್ ಈಸ್ ಹಿಯರ್. ಇನ್ನು ಇಷ್ಟಾರ್ಥ ಮತ್ತೆ ದೃಷ್ಟಿ ಹಿಂದೆ ಬರ್ತಾ ಇದ್ದಾರೆ, ಎದ್ದು ಬಿದ್ದು ಬರ್ತಾ ಇದ್ದಾರೆ. ಅಣ್ಣ ಹೋಗ್ತಾನೆ. ಇಳಿತೀಯಾ? ಇಲ್ಲೇ ಕೂತ್ಕೊಂಡಿದ್ದು ಹೇಳು ಒಂದ್ಸತಿ, ಸರಿಯಾಗುತ್ತೆ. ಅಣ್ಣನೂ ಬಿದ್ದಿದ್ದಾರೆ ಒಂದ್ಸತಿ. ಆ್ಯಂಡ್ ಬಾಯ್ಸಲ್ಲಿ ಬರ್ತಾ ಇದ್ದಾರೆ ಮೇಲೆ. ಬಂದರು ನೋಡಿ ಇಬ್ಬರು. ಎಸ್, ಸಿಗ್ತೇವೆ ಮುಂದೆ. ಸ್ವಲ್ಪ ವೈಟ್ ಆಗಿದ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋನು ಅದು ಲೆನ್ಸ್ ಫುಲ್ಲೆಲ್ಲ ನೀರು ಕವರ್ ಆಗ್ತಿದೆ. ಅಂದರೆ ಇಲ್ಲ ಒಳಗಲ್ಲ, ಹೊರಗಡೆಯಿಂದಾನೆ. ವಾವ್, ಸೂಪರ್ ವಾಟರ್ ನೋಡಿ ಎಂತ ಚೆನ್ನಾಗಿದೆ, ನೀಟಾಗಿದೆ. ಫುಲ್ ಪ್ಯೂರ್ ಅಡ್ರನಲಿನು. ದಾಟಕ್ಕೆಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿ ಗೈಸ್, ಏನು ಹೇಳಿ, ಯಾವ ಥರ ವ್ಯೂವಲ್ಲಿದೆ ನೋಡಿ. ಕೆಳಗೆ ಸೌಂಡ್ ಬರ್ತಿದೆಯಾ? ನದಿ ಸೌಂಡು, ಇಲ್ಲಿ ನೀರಿನ ಸೌಂಡು. ಅದು ನೇತ್ರಾವತಿ ನದಿ ಇದೆ ಪಕ್ಕ.
ಅದೊಂದೇ ಅಷ್ಟು ಫುಲ್ ಫ್ಲೆಡ್ಜಾಗಿ ಹರಿತಾ ಇರೋದು. ನೇತ್ರಾವತಿ ಗೈಸ್ ಅದೇ ಇಲ್ಲೇ ತುಂಬ ಹಳ್ಳಗಳೆಲ್ಲ ಕೂಡಿ ದೊಡ್ಡದಾಗಿದೆ. ಇಲ್ಲೇ ಇನ್ನು ಕೆಳಗೆ ಹೋಗೋತೀವಿ, ಇನ್ನೆಷ್ಟು ದೊಡ್ಡದಾಗಬೇಡ. ಫುಲ್ ಬಂಡೆ, ಫುಲ್ ಚಂಡಿ, ಮಜಾ ಇದೆ. ನಾಳೆ ಹೋಗಿ ಮಲ್ಕೊಬೇಕಾ ಏನೋ ಗೊತ್ತಿಲ್ಲ. ಲೆಟ್ಸಿ. ಮಾತ್ರ ಮೇಲೆ ಹೋಗಿದ್ದು ಭಾರಿ ಬೇಜಾರಾಯಿತು ಗೈಸ್, ಏನೂ ಕಾಣಿಸ್ಲಿಲ್ಲ. ಕೆಳಗಿಂದ ಕಾಣಿಸ್ತಿದೆ, ಫುಲ್ ಮೇಲೆ ಹೋಗಿ ಅದೊಂದು ವ್ಯೂ ಪಾಯಿಂಟ್ ಇರುತ್ತಲ್ಲ ಅದು ಕಾಣಿಸ್ತಾ ಇಲ್ಲ, ಅದರಿಂದ ಲೈಟಾಗಿ ಬೇಜಾರಾಯಿತು. ಇಟ್ಸ್ ಓಕೆ. ಹಿಡಾಬನ್ಸ್ ಮತ್ತೆ ಬಂದ್ವಿ. ನೆಟ್ವರ್ಕ್ ಅವೈಲೇಬಲ್ ಅಟ್ ದಿಸ್ ಪಾಯಿಂಟಿಗೆ ಬಂದ್ವಿ. BSNL, ಜಿಯೋ, ಏರ್ಟೆಲ್ 3300 ಅಂದರೆ ಇನ್ನೂ 1.5 ಕಿಲೋಮೀಟರ್ಸ್ ಹೋಗ್ಬೇಕು ಇನ್ನೂ ಅಷ್ಟೇ. ಅಷ್ಟೋದ್ಮೇಲೆ ಕಂಪ್ಲೀಟೆಡ್ ನೇತ್ರಾವತಿ ಪೀಕ್. ಆದರೆ ಗಂಗಡಿಕಲ್ಲಲ್ಲಿ ಮೇಲ್ಗಡೆ ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಕಂಪ್ಲೀಟೆಡ್ ಗಂಗಡಿ ಅದಿತ್ತಲ್ಲ, ಅದಿಲ್ಲ, ಅಲ್ಲಿ ಇರಲೇ ಇಲ್ಲ. ಫುಲ್ ಸುಮ್ಮನೆ ಹೋಗಿದ್ದು, ಅಲ್ಲಿ ನಿಂತಿದ್ದು ಬಂದಿದ್ದು ಅಷ್ಟೇ. ಅಲ್ಲೊಂದು ಬೋರ್ಡ್ ಇರಬೇಕಿತ್ತು, ಸಖತ್ ಕ್ರೇಜಿಯಾಗಿರ್ತಿತ್ತು ಬೋರ್ಡ್ ಇದ್ದಿದ್ರೆ. ಬಡಿಯಾ ಏನು ಮಾಡೋಂಗಿಲ್ಲ. ಆದರೆ ಇಲ್ಲೆಲ್ಲ ಫುಲ್ ಬೇಸಿಗೆಯಲ್ಲಿ ಬಂದರೆ ಹೆಂಗಿರ್ಬೋದು ಯೋಚನೆ ಮಾಡಿ ನೀವೇ. ಯಪ್ಪ ಸಕ್ಕತ್ತಾಗಿರುತ್ತೆ ಬಿಡಿ. ಬೇಸಿಗೆಯಲ್ಲಿ ಬಂದರೆ ಮಾತ್ರ ಕ್ರೇಜಿ ಅಂದರೆ ಕ್ರೇಜಿ ಇರುತ್ತೆ. ಆದರೆ ಗಂಗಡಿಕಲ್ಲಿ ಏನು ಹೇಳಿ 11 ಮೇಲೂ ಹತ್ತಾಯಿದ್ರು ಎಲ್ಲರೂ. ಇಲ್ಲಿ 11 ಯಾರು ಬರೋರು ಹತ್ತೋರು ಯಾರು ಇಲ್ಲ, ಎಲ್ಲ ಇಳಿಯೋರೆ ಈಗ. ಕಷ್ಟ ಇದೆ ಅನ್ಕೊಂತ. ಕಷ್ಟ ಏನಿಲ್ಲ ಗೈಸ್, ಒಂದು ಸ್ವಲ್ಪ ಅಲ್ಲಿ ಮೇಲೆ ಹತ್ತಿದಾಗ ಒಂದು ಚೂರು ಆಗುತ್ತೆ, ಸುಸ್ತಾಗುತ್ತೆ. ಆ ಸ್ಟ್ರೇಟ್ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಸುಸ್ತಾಗುತ್ತೆ. ಬಟ್ ಏನು ಪರವಾಗಿಲ್ಲ, ಯು ಕ್ಯಾನ್ ಡೂ ಇಟ್. ಆದರೆ ಜೀಪ್ ರೈಡ್ ಅಲ್ಲಿ ತನಕ ಬರೋಷ್ಟು ಸೊಂಟಗಟ್ಟೆ ಇರಬೇಕಷ್ಟೆ. ಕ್ರೇಜಿ. ಏನು ಮಸ್ತಿದೆ ನೋಡಿ. ಫುಲ್ಲು ನೋಡಿ, ಹುಲ್ ಮೇಲೆಲ್ಲ ನೀರು ನೀಟಾಗಿ ಕೂತಿದೆ. ನದಿ ಸೌಂಡು, ಬಾಯ್ಸ್ ಇಲ್ಲಿ. ಏನು ಹೇಳಿ ಇನ್ನು ಏನೇನೇ ಬೇಕು ನಿಮಗೆ? ಏನೋ ಕೊಯ್ಕೊಂಬರ್ತಾರೆ ಬಾಯ್ಸ್ ಅಷ್ಟೇ. ಎಸ್. ಬಟ್ ಮತ್ತೆ ಇನ್ನೇನು ಸಿಗಲ್ಲ, ಇನ್ನೊಂದ್ಸತಿ ನೀರು ಸಿಗುತ್ತಲ್ಲ ಅಲ್ಲಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ 1 ಗಂಟೆ ಆಗಲಿ ತಲೆ ಕೆಡ್ಸ್ಕೊಬೇಡಿ, ಹಾಕಿ ಹಾಕ್ತೀನಿ ನಾನು, ಅಷ್ಟೂ ಹಾಕ್ತೀನಿ. ಬಡ ಲೆಟ್ಸ್ ಗೋ ಗೈಸ್. ವೀಡಿಯೋ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಹಿಂದೆಯಿಂದ ಅಣ್ಣಂಗೆ, ಅದಕ್ಕೆ ಇಲ್ಲಿ ಲಾಸ್ಟ್ ವಾಟರ್ಫಾಲ್ ಅಂದರೆ ವಾಟರ್ಫಾಲು. ಇನ್ನೂ ಸ್ಟ್ರೀಮ್ಸ್ ಎಲ್ಲ ಇದೆ, ಚಿಕ್ಕ ಸ್ಟ್ರೀಮ್ಸ್ ಎಲ್ಲ ಅಲ್ಲಿದೆ. ವಾಟರ್ಫಾಲ್ಸ್ ಲಾಸ್ಟ್ ಫೈನಲ್ ಇದೆ ಮುಂದಿಂದು. ಮಿಸ್ಟರ್ ಟ್ರೆಕಾನಿಕ್ಸ್ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಟ್ರೆಕಾನಿಕ್ಸ್ ಅವರೇ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಗೈಸ್? ನಿಮಗೆ ಕೇಳ್ತಾ ಇರಲ್ಲ ಅನಿಸುತ್ತೆ ನೀರಿನ ಸೌಂಡಲ್ಲಿ. ಬಟ್ ಲುಕ್ ಎಟ್ ದ ವಾಟರ್ಫಾಲ್. ಮಸ್ತ್ ಅಲ್ಲ ವಾಟರ್ಫಾಲು? ಸೈಕ್. ಮಾಡ್ತಿದ್ಯಾ? ವಾಟರ್ಫಾಲ್ ಮುಗಿಸಿ ಮುಂದೆ ಬಂದರೆ ನೋಡಿ ಪೀಸ್. ಮಸ್ತಿದೆ. ಆದರೂ ಏನಾದರೂ ಹೇಳಿ ಏನು ಸುಸ್ತಾಗಲಿಲ್ಲ. ಹತ್ತಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ಆ 2 ಅಪ್ ಹತ್ತಿದಾಗ ಸುಸ್ತಾಯ್ತು ಗೈಸ್. ಫಸ್ಟು ಸೆಕೆಂಡು 3 ಅಪ್ಪೇನೋ ಹತ್ತಬೇಕು. 3 ಅಪ್ಪಲ್ಲಿ 2 ಹತ್ತಬೇಕಾದ್ರೇನೋ ಫಸ್ಟಿಗೆ ಸುಸ್ತಾಯ್ತು. ಅದೇ ಆ ವಾಟರ್ಫಾಲಿಂದ ಹತ್ತಿದ್ದು. ಮತ್ತಿನ್ನೆಲ್ಲೂ ಇಳಿಬೇಕಾದ್ರಂತೂ ಏನೂ ಅನಿಸ್ತಾನೆ ಇಲ್ಲ. ಅದು ಶಕೆ ಬೇರೆ ಏನೂ ಇಲ್ವಲ್ಲ, ಫುಲ್ ತಂಪು ಕೂಲಲ್ಲ ಬಾಡಿ ಎಲ್ಲ. ಕ್ರೇಜಿ ಆಗಿದೆ ಮಾತ್ರ, ಸಕ್ಕದಾಗಿ ಅನ್ನಿಸ್ತಿದೆ. ಬಟ್ ಮಸ್ತ್ ವೆದರು. ಈ ಮಾತು ಹೇಳಲೇಬಾರ್ದು ನಾನು, ಆದರೂ ಹೇಳ್ತಿದ್ದೀನಿ. ಹಂಗೆ ಗೈಸ್, ಹೋದಾಗ ಒಂದು ಇದಿರುತ್ತಲ್ಲ, ಏನು ಹೇಳಿ, ಅದು ಎಮೋಷನ್ಸ್ ಇರುತ್ತಲ್ಲ. ಎಮೋಷನ್ಸ್ ಅಲ್ಲ ಗುರು, ಏನೋ ಒಂದು ಅದಿರುತ್ತಲ್ಲ, ಅದು ಹೊರಗೆ ಬಂದುಬಿಡುತ್ತೆ ಉಕ್ಕಿ, ಅವಾಗ ಹೇಳ್ಬಿಡೋದು. ಬಂದುಬಿಟ್ಟು ಫೈನಲ್ ಪಾಯಿಂಟ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಅಷ್ಟೊಂದು ಹೊತ್ತಾ? ಅಲ್ಲಿಂದ ಏನು ಫೋಟೋ ತಗೊಂಡಿದ್ರು ದಬಕ್ಕಂದ್ವಿ. ಫೋಟೋ ತಗೊಂಡಿದ್ದು, ವಿಡಿಯೋ ಮಾಡಿದ್ದು. ಈಗ ನಾವಲ್ಲಿ ಫೋಟೋ ವಿಡಿಯೋ ಏನು ಕಮ್ಮಿ ತಗೊಂಬಂದ್ವಾ? ಎಸ್ ಗೈಸ್, ಇನ್ನೇನು ಬಂದ್ವಿ. ಟೈಮ್ ನೋಡಿ 1:18 ಆಯಿತು. ಆ ದೃಷ್ಟಿ ಅವರು ಅಣ್ಣ ಗೈಡ್ ಒಟ್ಟಿಗೆ ಬರ್ತಾರೆ. ಬಂದಾಯ್ತು. ಬಂದ್ರಾ?
ಎಸ್ ಕೆಳಗೆ ಹೋಗಕ್ಕ ಹಾಂ ಅಷ್ಟೇ, ಜಾಸ್ತಿ ಏನು ಬೇಡ. ಹೋಗೋಕ್ಕಿಲ್ಲ ನಾವು ಜಾಸ್ತಿ ತೊಗೊಂಡು. ಹಾಂ ಅದೇ ನಂತರ ಹಾಂ 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 ಅಷ್ಟೇ ಗಾಯ್ತು, ಕುಮಾರ ಪರ್ವತ 3 ಅವರ್ 4 ಅವರ್ ಅಂತ ಅಷ್ಟೇ ಈಸಿ. ನಿಮ್ಮಂಥವ್ರು ಹಾಂ ಅಂತ ಆದರೆ ಅಲ್ಲ, ನಾನು ಸಾಧನೆ ಮಾಡಿದ್ದೆ ಬಿಡೋದು. ಅವಾಗ ಜಾಕೆಟ್ ಹಾಕೊಂಡು ರೈಡಿಂಗ್ ಗೇಟ್ ಹಾಕೊಂಡು ಒಂದೊಂದು ಕಾಲದಲ್ಲಿ ರೈಡಿಂಗ್ ಶೂ, ರೈಡಿಂಗ್ ಜಾಕೆಟು ಎಲ್ಲ ಹಾಕೊಂಡು ಕುಮಾರ ಪರ್ವತ ಹತ್ತಿದ ಪುಣ್ಯಾತ್ಮ ಇವನೇ. ನೋಡಿ ಯಾರಾದರೂ ಇವನು ನೋಡಿ. ಸಿಗೋದು ತಿನ್ನೋಣ. ಹಾಂ ತಿನ್ನೋಣ. ಪುಳಿಯೋಗರೆ ಇದೆಯಲ್ಲ ಬ್ಯಾಗಲ್ಲಿ ಗೈಸ್, ಪುಳಿಯೋಗರೆ ನನಗೆ ಇಷ್ಟೊತ್ತು ಮತ್ತು ಹಾಂ ಹೆಂಗೆ ತಿಂತೀನಿ ಅಂದರೆ 2 ಡಬ್ಬನೂ ತಿನ್ನು ತಗೋಬೇಕಾರೆ. ನಂಗೆ ಏನು ಹೊಟ್ಟೆ ಹಸಿತಿಲ್ಲ ಗೈಸ್. ಏನು ಗೊತ್ತಾ, ಈ ಪುಳಿಯೋಗರೆ ತೊಗೊಂಡೋಗಿದ್ವಿ, ಇಷ್ಟರ್ಥ ದೃಷ್ಟಿ ತಗೊಂಡೋಗಿದ್ದೀವಲ್ಲ ಕಳ್ಳನ ಮಕ್ಕಳು ಹೆಂಗವ್ರೆ ಅಂದರೆ, ಬ್ಯಾಗ್ ಖಾಲಿ ಆಗಲಿ ಅಂತ ಹೇಳಿ ತೂಕ ಆಗಬಾರ್ದು ಅಂತ ಇಬ್ರು ಕೂತ್ಕೊಂಡು ತಿನ್ನೋರೆ. ತಿನ್ನಂಗೆ ಆಗಿಲ್ಲ ಅಂದರೆ ತಿಂದವ್ರೆ ಇಬ್ರು ಬಾಯ್ಸು. ಹಾಂ ಇಲ್ಲಿ ನಿಂತಿದ್ರಲ್ಲ ಈಗ ಗೇಟ್ ಹತ್ರ, ಹಾಂ ಅವ್ರ ಗ್ರೂಪ್ ಅಲ್ಲಿ ನೀರ ಹತ್ರ ಕೂತ್ಕೊಂಡು ಊಟ ಮಾಡ್ತಾವ್ರೆ ಇವ್ರಿಗೆ ಬಿಟ್ಟು. ಇವ್ರಿಗೆ ಅವ್ರನ್ನ ಬಿಟ್ಟು ಊಟ ಮಾಡೋಕ್ಕೆ ಹೇಳ್ಬೇಕಿತ್ತು. ಹಿಂಗೆ ಗೈಸ್ ಗ್ರೂಪ್ ಅಂತ ಗೈಸ್ ಒಂದು ರೇಂಜಿಗಾದರೂ, ಇಲ್ಲ ಮುಂದೆ ಇರೋರು ವೆಯ್ಟ್ ಮಾಡಬೇಕು, ಇಲ್ಲ ಹಿಂದೆ ಇರೋರು ಬೇಗ ಬರಬೇಕು. ಈ ಥರ ಬಿಟ್ಟು ಬಂದು ಅದೆಲ್ಲ ಮಾಡು. ನಾಟ್ ಹೌ ಆ ಗ್ರೂಪ್ ವರ್ಕ್ಸ್ ಗೈಸ್. ನಾವು ನೋಡಿ, ನಾನು ಬಾಯ್ಸು ಹಿಂಗೆ ಟೆಂಪುಲಿಗಳು ಫುಲ್ಲು. ಆ್ಯಂಡ್ ಏನೋ ಹೇಳ್ತಾ ಇದ್ದೆ ಮರ್ತೋಯ್ತು. ಹಾಂ ಬಾಕ್ಸು ಬಾಯ್ಸ್ ಇಬ್ಬರು ತಿನ್ಕೊಂಬಿಟ್ಟವ್ರೆ ಬ್ಯಾಗ್ ತೂಕ ಕಮ್ಮಿ ಆಗಲಿ ಅಂತ. ನಾವು ನೋಡಿ ಏನು ತಿಂದಿಲ್ಲ, ಬಾಡಿ ಕಾಣಿಸ್ತಾ ಇಲ್ಲ, ತೋರಿಸ್ತೀನಿ ಮುಂದೆ. ಎಸ್ ಬಂದ್ವಿ ನೋಡಿ, ಇನ್ನೇನಿಲ್ಲೇ ಹತ್ತಿದ್ದು. ಇಲ್ಲೇ ಹೋಟೆಲ್ ಇದೆಯಂತೆ, ಹೋಟೆಲ್ಲ ಏನೋ ಇದೆ, ತಿನ್ನೋಕ್ಕೆಲ್ಲ ಇರುತ್ತೆ. ಬಟ್ ಯಾ ಫುಲ್ ಜನ ಇರ್ತಾರೆ ಪಕ್ಕ. ಲೋ ಇದೇ ಕಣ ಹೋಮ್ ಸ್ಟೇ, ನೆನ್ನೆ ಇದರಲ್ಲಿ ನೋಡಿದ್ದು ಇದೇ ಹೋಮ್ ಸ್ಟೇನಾ ಅಂತ. ಫೈನಲ್ ನೋಡಿ, ಫೈನಲ್ ಸ್ಟೆಪ್ಸ್ ಇನ್ ರೋಡು. ಇಲ್ಲೆಲ್ಲ ಜೀಪ್ ಬರುತ್ತೆ ನೋಡಿ, ಇಲ್ಲೆಲ್ಲ ಜೀಪ್ ಹೋಗುತ್ತೆ. ಅಲ್ಲಿ ನೋಡಿ ಅಲ್ಲೊಂದು ಜೀಪ್ ಬರ್ತಿದೆ. ಬಾಯ್ಸ್ ಬಂದರು, ಅಣ್ಣ ಗೈಡು ಎಲ್ಲ ಬಂದಿದ್ದೀವಿ. ಓ ಇಲ್ಲೇ ಇದೆ ನೋಡಿ ಅಂಗಡಿ ಇಲ್ಲೇ ಇದೆ, ಹೋಮ್ ಸ್ಟೇ ಅನ್ಸುತ್ತಿದ್ದು ನೋಡಿ. ಜೀಪ್ ಬಂತು. ಕ್ರೇಜಿ, ಇಲ್ಲಿ ಅವ್ರದ್ದು ಇರಬೇಕು. ಬಾಯ್ಸ್ ಬಂದರು. ಹಾಂ ಅವ್ರ ಮನೆ ಏನೋ ಇರಬೇಕು. ಬಂದ್ವಿ ಗೈಸ್, ಮುಗೀತು ಫೈನಲ್ ಸ್ಟೆಪ್ಸ್. ನೀನು ಇಡ್ತೀಯ ಅಂತ ಕಾಯ್ತಾ ಇದ್ದೀನಿ ನಾನು. ಎಸ್ ನೇತ್ರಾವತಿ ಕಂಪ್ಲೀಟೆಡ್, ಅಷ್ಟೇ ಮುಗೀತಿನ್ನು. ಇನ್ನು ನೇತ್ರಾವತಿ ಇಲ್ಲ, ಇನ್ನು ಮುಂದಿನ ವರ್ಷ ಯಾವಾಗ ನೋಡ್ತೀವಿ ಪುರ್ಸೋತಿದ್ರೆ. ಈ ವರ್ಷನೇ ಅಣ್ಣನೂ ಬಂದರು, ನಮ್ಮ ಗೈಡ್ ಅಣ್ಣನೂ ಹೇಳಿದ್ರು. ನೈಸ್, ಓಕೆ ಸಿ ಯು ಗೈಸ್. ತಿನ್ಬಿಟ್ಟು ಸಿಗ್ತೀವಿ. ಹಾಂ ಆಯಿತು. ಇಲ್ಲಿ ಬಂದು ಇದು ಹೋಮ್ ಸ್ಟೇ ಎಂತ ಏನೋ ಹೊಸ್ಮನೆ ಅಂತ, ಏನೋ ಹೊಸ್ಮನೆ ಅಂತ ಹೋಮ್ ಸ್ಟೇಗೆ ಒಂಚೂರು ಇದು ಕ್ಯಾಮ್ರಾ ಲೆನ್ಸಲ್ಲೇ ಫಾಗ್ ಆಗಿದೆ. ಹೊಸ್ಮನೆ ಅಂತ ಹೋಮ್ ಸ್ಟೇ, ಇಲ್ಲೇ ಸ್ಟೇ ಇದೆ. ಬೇಕಾದರೆ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ನೇತ್ರಾವತಿದು. ಇಲ್ಲಿಗೆ ಬಂದು ಸ್ಟೇ ಆಗಿ ಬೇಕಾದರೆ ಇಲ್ಲಿರುತ್ತೆ, ನಂಬರ್ ಹಾಕಿರ್ತೀನಿ ನೋಡಿ. ಎಲ್ಲೋ ಐತಪ್ಪ, ಇಲ್ಲೇ ಊಟ ಗೀಟ ಎಲ್ಲ ರೆಡಿ ಇರುತ್ತೆ. ಮಾತ್ರ ಕಾರು ತರ್ಬೋದು ಬೇಸಿಗೆ ಆದರೆ, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಇಲ್ಲೇ ಇದೆ ನೋಡಿ, ನಂಬರೆಲ್ಲ ನೋಡ್ಕೊಳ್ಳಿ. ಫ್ರೀ ಪ್ರಮೋಷನ್. ಇಲ್ಲಿಗೆ ಬಂದು ಸ್ಟೇ ಆಗಿ ಮಸ್ತಿದೆ, ಜಾಗ ಮಸ್ತಿದೆ. ಕ್ಯಾಮ್ರಾ ವೈಟ್ ಆಗಿದೆ, ಅದಕ್ಕೆ ತಲೆ ಕೆಡ್ಸ್ಕೊಂಬೇಡಿ, ಒರ್ಸೋಕ್ಕಾಗ್ತಿಲ್ಲ, ಎಲ್ಲ ಬಟ್ಟೆ ಎಲ್ಲ ಚಂಡಿ. ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಈ ಬಂಡೆ ಕಾಣ್ತಿದೆಯಲ್ಲ, ಇದೇ ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲಿಂದ ಹೋಗ್ಬೋದು. ಎಸ್ ಇನ್ನೇನಿಲ್ಲ, ಇನ್ಸಿದ ಹೊರಟ್ವಿ. ಇನ್ಸಿದ ಹೋಗಿ ಮತ್ತೆ ಫ್ರೆಶ್ ಅಪ್ ಅಂದರೆ ಫುಲ್ಲು ಚಂಡಿ ಮುದ್ದೆ ಆಗಿದ್ದೀವಿ. ರೆಡಿ ಆಗಿಬಿಟ್ಟು ಮತ್ತೆ ಮನೆಗೆ ಸೀದಾ. ಸಿ ಯು ಆನ್ ದಿ ವೇ. ಏನಾದರೂ ಸಿಗ್ಬೇಕಂದ್ರೆ ಸಿಗ್ತೀವಿ, ಇಲ್ಲ ಅಂದರೆ ವಿಲ್ ಸಿ ಯು ಅಟ್ ಹೋಮ್. ಬಾಯ್. ಅಲ್ಲೆಲ್ಲ ವೀಡಿಯೋ ಮಾಡಿದ್ವಲ್ಲ ನೋಡಿ, ಇಲ್ಲಿ ಚೆಕ್ ಪೋಸ್ಟ್ ಬೆಳಿಗ್ಗೆ ಹೋಗಿದ್ವಲ್ಲ, ಅಲ್ಲ ಚೆಕ್ ಮಾಡ್ತಿದ್ರಲ್ಲ ಚೆಕ್ ಪೋಸ್ಟು, ಅದೇ ಚೆಕ್ ಪೋಸ್ಟ್. ನಿಧಾನಕ್ಕೆ ಹೋಗಿ ಬಾಯ್ಸ್. ಅಣ್ಣ ನಿನ್ನ ಗಾಡಿ ಟೈರ್ ಪಂಚರ್ ಆಗಿದೆ, ಮತ್ತೆ ಬೀಳ್ತೀನಿ. ನಿಧಾನಕ್ಕೆ ಹೋಗು. ಬೀಳ್ತೀಯಾ? ಪಕ್ಕ ಬೀಳತಾರೆ ಹೇಳು. ವಿಡಿಯೋ ಹಿಂಗೆ ಇಟ್ಕೊಂಡೇ ಬರ್ತೀನಿ, ನಾನು ಇದೇ ಮಾಡಲ್ಲ, ಆಫೇ ಮಾಡಲ್ಲ. ಪಂಚರ್ ಆಗಿದೆ ಗೈಸ್ ಟೈರು. ಕ್ರೇಜಿ. ಸಿಗುವ
ಸಿಗುವ ಮತ್ತೆ ಮುಂದೆ ಕೆಳಗೆ ಜೀಪ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಇದೆ ಚೆಕ್ ಪೋಸ್ಟು, ಇಲ್ಲೇನೇನೋ ಇದೆ ನೋಡ್ಕೊಳ್ಳಿ. ಟ್ರೆಕ್ ಇನ್ಫಾರ್ಮೇಷನ್, ಬೇಸ್ ಕ್ಯಾಂಪ್ ಕಂಟ್ರೋಲ್. ಲೋ ಹೋಗೋತಿಗೆ ಇದೆಲ್ಲ ಇಟ್ಕೊಂಡು ಹೋಗ್ಬೇಕು. ಬಂದ್ಮೇಲೆ ನೋಡ್ತಿದ್ದೀವಿ ಇದನ್ನೆಲ್ಲ. ಸಿಗುತ್ತೆ, ನೆಟ್ವರ್ಕ್ ಸಿಗುತ್ತೆ ಅಂತ ನೋಡ್ಕೊಂಬಿಡಿ ಎಲ್ಲ ಆಯಿತಾ. ಇದು ನೋಡಿ, ಅವಧಿ 5 to 6 hours ಹೋಗಿ ಬರೋಕ್ಕೆ ಅನಿಸುತ್ತಲ್ಲ. ಗರಿಷ್ಠ ಎತ್ತರ 4986 ಫೀಟು. ಟ್ರೆಕ್ ದೂರ 5 ಕಿಲೋಮೀಟರ್. ಡಿಫಿಕಲ್ಟಿ ಲೆವೆಲ್ ಮಾಡ್ರೇಟ್. ಲೊಕೇಶನ್ ದಕ್ಷಿಣ ಕನ್ನಡ. ನೇಮ್ ಆಫ್ ದ ಫಾರೆಸ್ಟ್ ನಾರಾವಿ RF. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಪ್ರೊಟೆಕ್ಟೆಡ್ ಏರಿಯಾ. ರೇಂಜು ಬೆಳ್ತಂಗಡಿ ವೈಲ್ಡ್ ಲೈಫ್ ರೇಂಜು. ನೇತ್ರಾವತಿ ನದಿ ಹಾಗೂ ತೊಡಗುಗಳ ನೇತ್ರಾವತಿ ರಿವರ್ ಆ್ಯಂಡ್ ಅಡ್ಜಾಯ್ನಿಂಗ್ ಸ್ಟ್ರೀಮ್ಸು. ಜಿಯೋ, ಏರ್ಟೆಲ್, BSNL ನೆಟ್ವರ್ಕ್ ಸಿಗುತ್ತೆ. ನೇತ್ರಾವತಿ ಪೀಕ್ 15-20 ಮೀಟರ್. ಎಸ್, ಮುಗಿಸಿದ್ದೀವಿ ಗೈಸ್. ಇಲ್ಲಿ ಜೀಪ್ ಬೆಳಗ್ಗೆ ಇಳ್ದಿದ್ದು ಜಾಗಕ್ಕೆ ಬಂದ್ವಿ. ಈಗ ಬೇರೆ ಇನ್ನೊಂದು ಜೀಪಲ್ಲಿ ಹೋಗ್ತಾ ಇದ್ದೀವಿ. ಬೆಂಕಿ ಜೀಪು. ಶೌಶಾಂಕ್ ಅವರೈ ಕೂರ್ತೀರಾ? ಹಣ ಬಂದ. ಏಯ್ ಸುಮ್ಮನಿರ, ಅವನು ಅಲ್ಲಿರ್ಲಿ, ಕೂತ್ಕೊಂಡ್ಲಿ ಸುಮ್ಮನಿರು. ಹೇಳ್ತಾವ ನೋಡೋರು, ಅವ್ರಿಗೆ ಬರ್ತಾರಂತೆ. ಅಣ್ಣ ಅವರು ಬರ್ತೀವಿ ಅಂತಿದ್ದಾರೆ. ಅಣ್ಣ ಅವ್ರು ಬರ್ತೀವಿ ಅಂತ ಏನೋ ಅಂತಿದ್ದಾರೆ. ಓಡ್ ಬರ್ತಿದ್ದಾರೆ ಅಲ್ಲಿ ಮೇಲ್ಗಡೆ. ಗೊತ್ತಿಲ್ಲ ಯಾರು ಅಂತ. ಹೌದಾ, ಓಕೆ ಗೈಸ್, ಹೋಗ್ತಾ ಇದ್ದೀವಿ ನೋಡಿ. ತಗೊಂಡಿಲ್ಲ ಸ್ಟಿಕ್ ಹಾಕಿದ್ರ ಅಂತ ಗೈಸ್. ಹೊರಟ್ವಿ. ಸೈಕೋ ಫುಲ್ ಕ್ರೇಜಿ ಆಫ್ ರೋಡು. ಬೆಂಕಿ ಡೌನು. ಅಣ್ಣನ ಫೋನು. ಬೆಂಕಿ ಆಫ್ ರೋಡ್ ಅನ್ಕೊಳ್ಳಿ. ಅಲ್ಲಾಡ್ತೀವಿ, ಯಾರು ಹಾಕೊಂಡ್ಬಿಡ್ತೀವಿ ಅಂತ ಗೊತ್ತಿಲ್ಲ ಮಾತ್ರ. ಕಾಲ್ ಗಡಗಡ ಅಂತಿದ್ದ, ಕೋಳಿ ಕಾಲ್ತಾರ ಅಂತೆ. ನಂದೇನಿಲ್ಲ, ಮಾಲ್ಗುಡ್ಡು. ಬಟ್ ಆಸಮ್ ಆಗಿದೆ. ಅಲ್ಲ ಇನ್ನೊಂದು ಸ್ವಲ್ಪ ದೂರ ಮತ್ತೆ ಸಿಮೆಂಟ್ ರೋಡ್ ಇದೆ, ಒಂಚೂರು ಹಾಳಾಗಿರೋ ರೋಡ್ ಆ ಥರ ಇದೆ. ಸೈಕ್ ಅಲ್ಲ, ಆ ಜೀಪಲ್ಲಿ ಅನಿಸ್ಲಿಲ್ಲ, ಸ್ವಲ್ಪ ಕಂಫರ್ಟ್ ಆಗಿತ್ತೇನೋ. ನೋಡಿ ಇಲ್ಲಿ ಥ್ಯಾಂಕ್ ಯು ಅಜ್ಜಿ, ಎಂತ ಆಫ್ ರೋಡು ಗೈಸ್. ಇಲ್ಲಿನ ಮಜಾ ಏನು ಹೇಳಿ, ಹಿಂಗೆ ಬಂದ ತಕ್ಷಣ ರಿವರ್ಸ್ ಹೋಗೋದು ಗುರು. 1 ಕಿಲೋಮೀಟರ್ ರಿವರ್ಸ್ ಹೋಗ್ತಾರೆ. ಇಲ್ಲ, ಇಲ್ಲಿ ಸೈಡಿಗೆ ಜಾಗ ಕೊಡೋಕ್ಕಿದೆ. ಇಲ್ಲಿ ನೋಡಿ, ಈ ಜಾಗದಾಗ ಕೊಡ್ತಾರೆ ಸೈಡಿಗೆ. ಕ್ರೇಜ್. ಅಭ್ಯಾಸ ಆಗಿರುತ್ತೆ. ಎಂತ ರಿವರ್ಸ್ ಹೊಡಿಯೋದು, ಗಾಡಿ ಬಂದ ತಕ್ಷಣ ರಿವರ್ಸ್ ಹೊಡಿಯೋದು ಅಂದರೆ. ಇಲ್ಲಿ ನೋಡಿ, ಇಲ್ಲಿ ಹೊರಟ್ರು ಇವರೆಲ್ಲ ಕರ್ಕೊಂಬರಕ್ಕೆ ಹೊರಟಿದ್ದು. ಸೈಕ್ ಜೀಪ್ ನೋಡಿ ಇಲ್ಲಿ. ಬೆಲ್ಲ ಇದೇ ರೆಸಾರ್ಟ್ಗೆ ನಾವು ಬನ್ನಿ ಅಂತ ಹೇಳಿದ್ನಲ್ಲ, ಒಂದು ಬರ್ಡೇ ಇರೋನು. ಅದು ಹೋಯ್ತು. ಆ್ಯಂಡ್ ವಿ ಆರ್ ಬ್ಯಾಕ್. ಸ್ಟಾಪ್ ಮಾಡ್ಬಿಡ್ತೀನಿ, ಹಿಡ್ಕೊಳಕ್ ಆಗ್ತಾ ಇಲ್ಲ. ಒಂದು ಕೈಲಿ 2 ಕೈಲಿ ಹಿಡ್ಕೊಬೇಕು. ಕೆಳಗೋಗಿ ರೋಡಿಗೆ ಹೋಗ್ಬಿಡ್ತೀನಿ. ಫೋನ್ ಹಿಡ್ಕೊಂಡು ಒಂದು ಕೈಲಿ ಹಿಡ್ಕೊಂಡು ಆಗ್ತಾ ಇಲ್ಲ. ಭಾರಿ ಕಷ್ಟ ಇದೆ. ಓಕೆ, ಇವತ್ತು ಒಂದು ಗೈಸ್ ಇದೇ ಥರ ರೋಡು ನೋಡಿ, ಬೆಂಕಿ ರೋಡು. ಬಾಯ್ ಗೈಸ್, ಮುಗಿಸ್ ಬಂದ್ವಿ. ಇಲ್ಲೇ ಹತ್ಕೊಂಡು ಹೋಗಿದ್ದೀವಿ ಇದೇ ಅಂಗಡಿ ಹತ್ರ. ಅಲ್ಲಿದೆ ಕಾರಲ್ಲಿದೆ, ಕಾರಲ್ಲಿದೆ ನೋಡಿ, ಕಾರಲ್ಲಿದೆ. ಹೋಮ್ ಸ್ಟೇಗೆ ಹೋಗಿದ್ದು ಅಲ್ಲಿ. ಈಗ ಮುಗೀತು, ಹೊರಟಿದ್ದೀವಿ. ಏನೋ ಹಾಂ ಬೇಕು. ಲಾ ಅವ್ರಿಗೆ ಹೇಳ್ದೆ ಅಲ್ಲಿ ಹೋಮ್ ಸ್ಟೇಲಿ, ಅವ್ರು ಕೊಡಲೇ ಇಲ್ಲ ಕಾಫಿನ ನನಗೆ. ದಾನ ಶೂರ ಕರ್ಣ ದೃಷ್ಟಿ ಅಣ್ಣಂಗೆ ಜೈ. ಏಯ್ ಹಂಗೆ ಹಂಗೆ ಒಟ್ಟಿಗೆ ಇಡಬೇಡ, ಸಾಕು ಸಾಕು ತಡಿ. ಫುಲ್ ವಯಸ್ಸಾಗಿದೆ ಪಾಪ ಅಣ್ಣ. ದಾನ ಶೂರ ಕರ್ಣ ದೃಷ್ಟಿ ಅಣ್ಣಂಗೆ ಜೈ. ದೃಷ್ಟಿ ದಾನ ಮಾಡ್ತಾ ಇದ್ದಾನೆ, ನಾಯಿಗೆ ಊಟ ಆಗ್ತಾ ಇದ್ದಾನೆ. ಈ ಥರ ಊಟ ಎಲ್ಲ ಹಾಕಿ ಗೈಸ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಗೊತ್ತಾ ಗೈಸ್, ನೀನು ವಿಡಿಯೋ ಮಾಡು, ನಾನು ಮಾತಾಡ್ತೀನಿ ಅಂತಾನೆ. ಆಯ್ತಾ, ಕ್ಯಾಮ್ರಾ ಹಿಂಗೆ ಮುಗಕ್ಕೆ ಹಿಡಿದ್ರೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ ಅಣ್ಣಂಗೆ. ಮಸ್ತ್ ಇದು ನೋಡಿ, ಈ ಸಣ್ಣ ಹುಡುಗರದೆಲ್ಲ ಇದೇ ಕತೆ. ಬರೀ ಫೋನ್ ಹಿಡ್ಕೊ, ಮೆಸೇಜ್ ಮಾಡು. ಅಲ್ಲಿ ನೋಡಿ ಅಲ್ಲಿ. ಹೌದಾ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಬಿಡಿ ಗೈಸ್.